ಕಾಮನ್ ಮ್ಯಾನ್ ಆಗಿ ಕೆಲಸ ಮಾಡೋದಕ್ಕೆ ಇಚ್ಛಿಸ್ತೀನಿ. ಮೋದಿ ನಿರ್ಧಾರಕ್ಕೆ ನಾನು ಬದ್ಧ. 2.5 ವರ್ಷದಲ್ಲಿ ನನ್ನ ಕೆಲಸ ನನಗೆ ತೃಪ್ತಿ ತಂದಿದೆ ಅನ್ನೋದು ಹಂಗಾಮಿ ಸಿಎಂ ಆಗಿರುವಂತಹ ಏಕನಾಥ್ ಶಿಂದೆ ಅವರ ಹೇಳಿಕೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಅಲ್ಲಿಗೆ ಮಹಾ ಸಿಎಂ ಯಾರು ಅನ್ನೋ ವಿಚಾರ ಬಂತ ಅನ್ನೋದು ಈ ಸುದ್ದಿಗೋಷ್ಠಿಯ ಮಾತುಗಳನ್ನ ಆಲಿಸ್ತಾ ಇದ್ರೆ ಗೊತ್ತಾಗುತ್ತೆ. 2.5 ವರ್ಷ ಕೆಲಸ ತೃಪ್ತಿ ತಂದಿದೆ ಅಂದ್ರೆ ಇದನ್ನೆಲ್ಲ ಯಾವಾಗ ರಾಜಕಾರಣಿಗಳು ಹೇಳ್ತಾರೆ ಅಂದ್ರೆ ವಿದಾಯದ ಭಾಷಣ ಮಾಡಬೇಕಾದ್ರೆ, ಅಂದ್ರೆ ತಾವು ನಿರ್ಗಮಿಸ್ತಿದೀವಿ ಅಂದಾಗ. ಸಿಎಂ ಪದವಿಯನ್ನ ನೋಡಿ, ನಾನೀಗಷ್ಟೇ ಹೇಳ್ತಾ ಇದ್ನಲ್ಲ, ಏಕನಾಥ್ ಶಿಂದೆ ಅವರು ಬಿಟ್ಟು ಕೊಡ್ತಾ ಇದ್ದಾರೆ. ಬಿಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ, ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸಿಎಂ ಪದವಿಯನ್ನ ಬಿಟ್ಟು ಕೊಟ್ಟ ಏಕನಾಥ್ ಶಿಂದೆ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಮಹಾ ಚುನಾವಣೆ ಆದ ನಂತರ ಏಕನಾಥ್ ಶಿಂದೆ ಅವರ ನಿರ್ಧಾರ ಏನಿರುತ್ತೆ, ಏನಾಗುತ್ತೆ, ಬೇಸಿಕಲಿ ರೆಬಲ್ ಕ್ಯಾರೆಕ್ಟರ್. ಲಾಸ್ಟ್ ಟೈಮ್ ಶಿವಸೇನೆ ಒಡೆದು ಬಂದು ಒಂದು ಪೀಸ್ ಹೋಳಾದಾಗ ಬಿಜೆಪಿ ಜೊತೆಗೆ ಅವ್ರು ಬಂದಿದ್ರು. ಈಗ ಒಪ್ಕೊಳ್ತಾರ ಅವರು ಅವರ ಸ್ಥಾನ ಪಲ್ಲಟಕ್ಕೆ ಅಂತ ಪ್ರಶ್ನೆ ಇತ್ತು. ಬಟ್ ಅವರ ಸುದ್ದಿಗೋಷ್ಠಿಯಲ್ಲಿ ಅವರೇ ಅನೇಕ ಬಿಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲಿ 2.5 ವರ್ಷ ಕೆಲಸ ತೃಪ್ತಿ ತಂದಿದೆ ಅಂತ ಹೇಳಿದಾಗಲೇ ನಾನು ಹೇಳ್ತಾ ಇದ್ದೆ ನಿಮಗೆ, ನಿರ್ಗಮನದ ಭಾಷಣ ಇದು ಅಂತ. ಸುದ್ದಿಗೋಷ್ಠಿಯಲ್ಲಿ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಅನ್ನ ಮಹಾ ಸಿಎಂ ಆಯ್ಕೆ ವಿಚಾರದಲ್ಲಿ ಸುಳಿವಿನ ಮೂಲಕ ಬಿಟ್ಟು ಕೊಡ್ತಾ ಇದ್ದಾರೆ. ಏಕನಾಥ್ ಶಿಂದೆನಾ ಅಥವಾ ದೇವೇಂದ್ರ ಫಡ್ನವೀಸ್ ಅನ್ನುವಂತಹ ಕುತೂಹಲ ಇತ್ತು. ಈಗ ಮೋದಿ ಹಾಗೂ ಬಿಜೆಪಿಯ ನಿರ್ಧಾರಕ್ಕೆ ಬದ್ಧ ಅಂತ ಏಕನಾಥ್ ಶಿಂದೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಸಹಜ ಅಲ್ವಾ, ಬಿಗ್ಗೆಸ್ಟ್ ನಂಬರ್ ಬಿಜೆಪಿ ಹತ್ರ ಇದೆ. 132 ಶಾಸಕರು ಗೆದ್ದಿದ್ದಾರೆ. ಸೊ ಇವರು ಸಿಎಂ ಸ್ಥಾನಕ್ಕೆ ಬಾರ್ಗೇನ್ ಮಾಡಿದ್ರೆ ಅದಕ್ಕೆ ತೂಕ ಇರಲ್ಲ. ಬಿಕಾಸ್ ಬಿಜೆಪಿಗೆ ಬೇರೆ ಆಪ್ಷನ್ಸ್ ಇರುತ್ತೆ ಅನ್ನುವಂತಹ ಚರ್ಚೆ ಇತ್ತು. ಆದರೂ ಕುತೂಹಲದ ಕೇಂದ್ರ ಬಿಂದುವಾಗಿರುವಂತಹ ಏಕನಾಥ್ ಶಿಂದೆ ಅವರು ಸುದ್ದಿಗೋಷ್ಠಿಯನ್ನ ಕರೆದು ಕೊಟ್ಟಂತಹ ಸ್ಟೇಟ್ಮೆಂಟ್ ದೇವೇಂದ್ರ ಫಡ್ನವೀಸ್ ಅವರ ಹಾದಿ ಕ್ಲಿಯರ್ ಮಾಡ್ತಾ ಇದೆಯಾ ಅಲ್ಲಿಗೆ ಅನ್ನುವಂತಹ ಚರ್ಚೆಗೆ ಕಾರಣ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳ ಆಗಿತ್ತು. ಅದರ ಸಾರಥ್ಯವನ್ನ ವಹಿಸಿದ್ದು ಇದೇ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಅವರು ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಅಂತ. ಆಗ ಬಾರ್ಗೇನಿಂಗ್ ಪವರ್ ದೊಡ್ಡದಾಗಿತ್ತು ಶಿವಸೇನೆಗೆ. 40 ಶಾಸಕರಿದ್ದಂತಹ ಶಿವಸೇನೆಯನ್ನ ಒಡೆದು ಒಂದು ಹೋಳು ಬಿಜೆಪಿಗೆ ಬರುವಂತೆ ನೋಡಿಕೊಂಡಿದ್ದು ಹಾಗೂ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದು ಇದೇ ಏಕನಾಥ್ ಶಿಂದೆ ಅವರು. ಈಗ ಕಾಲಚಕ್ರ ಬದಲಾಗಿದೆ. ಬಾರ್ಗೇನಿಂಗ್ ಮಾಡುವಂತಹ ಸ್ಥಿತಿಯಲ್ಲಿ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣ ಇರಲಿಲ್ಲ. ಫೈನಲಿ ಅದನ್ನು ಅವರು ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ. ರಿಯಾಲಿಟಿ ಏನು ಅನ್ನೋದು ಅವರಿಗೂ ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಪದವಿಯನ್ನು ಬಿಟ್ಕೊಡ್ತೀನಿ, ಹಠ ಹಿಡಿಯಲ್ಲ ಅನ್ನುವಂತಹ ಬಿಗ್ಗೆಸ್ಟ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ.